ಬ್ರಿಟಿಷರು ಭಾರತದಲ್ಲಿ ಕಾಲೂರುವ ಸಮಯದಲ್ಲಿ ಇಲ್ಲಿನ ರಾಜಕೀಯ ಪರಿಸ್ಥಿತಿ ಬಹಳ ವಿಲಕ್ಷಣವಾಗಿತ್ತು. ಉತ್ತರ ಹಿಂದೂಸ್ತಾನದಲ್ಲಿ ಮೊಘಲ ಬಾದ್ಶಾಹಿ ನಿರ್ಬಲವಾಗಿತ್ತು. ದಕ್ಷಿಣದಲ್ಲಿ ಸ್ವರಾಜ್ಯದ ವಿಸ್ತರಣೆಗಾಗಿ ಹೋರಾಡುತ್ತಿದ್ದ ಪೇಶ್ವಾಯಿ, ಆಕ್ರಮಣಕಾರಿ ಧೋರಣೆಯ ಹೈದರಾಬಾದಿನ ನಿಜಾಮಶಾಹಿ ಹಾಗೂ ಮೈಸೂರಿನ ಹೈದರಲಿ ಇವರೆಲ್ಲರ ನಡುವೆ ತಮ್ಮ ಉಳಿವಿಗಾಗಿ ಹೋರಾಡುತ್ತಿದ್ದ ಚಿಕ್ಕ ಪುಟ್ಟ ಪಾಳೆಗಾರರು. ರಾಜಕೀಯ ಪರಿಸ್ಥಿತಿ ಧೂರ್ತ ಕ್ರೂರ ಧೋರಣೆಯ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸುವರ್ಣಾವಕಾಶವನ್ನು ಮಾಡಿಕೊಟ್ಟಿತು. ಇಂತಹ ಸಮಯದಲ್ಲಿ ಮಲ್ಲರ್ ಸರ್ಜಾ ದೊರೆಯನ್ನು ಟಿಪ್ಪು ಸುಲ್ತಾನನು ಸೆರೆ ಹಿಡಿದು ಕಪಾಲದುರ್ಗದಲ್ಲಿ ಸೆರೆ ಇಟ್ಟನು. ಉಪಾಯದಿಂದ ತಪ್ಪಿಸಿಕೊಂಡ ಮಲ್ಲ ಸರ್ಜಾ ದೊರೆ 1803ರಲ್ಲಿ ವೆಲ್ಲೆಸ್ಲಿಗೆ ನೆರವು ನೀಡಿ ಕಿತ್ತೂರನ್ನು ಭದ್ರಗೊಳಿಸಿದನು. 1809ರಲ್ಲಿ ಪೇಶೆಯವರಿಗೆ 1,70,000 ಕೊಟ್ಟು ಅವರಿಗೆ ಸ್ಥಾನಿಕ ಕಾವಲು ಸೈನ್ಯದ ಖರ್ಚನ್ನು ನೀಡಿ ಅವರಿಂದ ಸನ್ನದು ಪಡೆದಿದ್ದನು. ಆದರೆ ಪೇಶೆಯವರು ವಿಶ್ವಾಸಘಾತ ಮಾಡಿ ಮಲ್ಲ ಸರ್ಜನನ್ನು ಸೆರೆ ಹಿಡಿದು 3 ವರ್ಷಗಳ ಕಾಲ ಪುಣೆಯಲ್ಲಿಟ್ಟರು. 1816ರಲ್ಲಿ ಬಿಡುಗಡೆ ಹೊಂದಿದ ಮಲ್ಲ ಸರ್ಜಾ ದಾರಿಯಲ್ಲಿ ಬರುವಾಗ ಕೊನೆಯ ಉಸಿರೆಳೆದನು. ಅವನ ಮಗ ಶಿವಲಿಂಗ ರುದ್ರ ಸರ್ಜನು ಮರಾಠ ಹಾಗೂ ಟಿಪ್ಪು ಸುಲ್ತಾನ ಇವರ ಕಿರಿಕಿರಿ ತಪ್ಪಿಸಲು ಬ್ರಿಟಿಷರಿಗೆ ಸ್ನೇಹದ ನೆರವು ಕೇಳಿದನು. ಆ ಸ್ನೇಹವೆಂದರೆ ಪ್ರತಿ ವರ್ಷ 1,70,000 ಕಾಣಿಕೆ ಕೊಡುವ ಕರಾರಿನ ಮೇಲೆ ಬ್ರಿಟಿಷರು ಒಪ್ಪಿದರು. ಶಿವಲಿಂಗರುದ್ರ ಸರ್ಜನು ಸೆಪ್ಟೆಂಬರ್ 11, 1824ರಲ್ಲಿ ವಾರಸುದಾರರಿಲ್ಲದೆ ತೀರಿಕೊಂಡನು. ಇವನ ಹೆಂಡತಿಗೆ ಆಗ ವಯಸ್ಸು 11 ವರ್ಷ ವಯಸ್ಸಾಯಿತು. ಶಿವಲಿಂಗರುದ್ರ ಸರ್ಜನು ಸಾಯುವ ಮುನ್ನ ಮಾಸ್ತರ ಮರಡ್ಡಿ ಗೌಡರ ಪುತ್ರ ಶಿವಲಿಂಗಪ್ಪನನ್ನು ದತ್ತಕ್ಕೆ ತೆಗೆದುಕೊಂಡಿದ್ದನು. ಈ ದತ್ತಕವನ್ನು ಧಾರವಾಡ ಕಲೆಕ್ಟರ್ ಥ್ಯಾಕ್ರೆ ತಿರಸ್ಕರಿಸಿದನು. ಸೆಪ್ಟೆಂಬರ್ 13, 1824ರಂದು ಥ್ಯಾಕ್ರೆ ಕಿತ್ತೂರಿಗೆ ಬಂದು ಕಂಪನಿ ಸರ್ಕಾರದಿಂದ ಮುಂದಿನ ಆದೇಶ ಬರುವವರೆಗೂ ತಾತ್ಕಾಲಿಕವಾಗಿ ಮಲ್ಲಪ್ಪ ಶೆಟ್ಟಿ ಹಾಗೂ ಹಾವೇರಿ ವೆಂಕಟರಾವ್ ಇವರನ್ನು ಸಂಸ್ಥಾನ ಕಾರ್ಯನಿರ್ವಹಿಸಲು ನೇಮಕ ಮಾಡಿದ ಹಾಗೂ ಕಿತ್ತೂರಿನ ಭಂಡಾರಕ್ಕೆ ಮುದ್ರೆ ಹಾಕಿದ. ಇದನ್ನು ಕೆಚ್ಚೆದೆಯಿಂದ ಎದುರಿಸಿದವಳು ಮೃತ ಶಿವಲಿಂಗರುದ್ರ ಸರ್ಜನ ಮಲತಾಯಿ ಚೆನ್ನಮ್ಮ.